ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೆಲ, ಜಲ, ನಾಡು, ನುಡಿಗಳ ಅಸ್ಮಿತೆಯನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅದನ್ನು ಜಾಗೃತಿಗೊಳಿಸುವ ಶ್ಲಾಘನೀಯ ಕಾರ್ಯವೆಂದು ಕದಂಬಕಲಾ ಸಾಂಸ್ಕೃತಿಕ ಪರಿಷತ್ತಿನಿಂದ ನೆರವೇರಿದೆ ಎಂದು ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಹೇಳಿದರು. ಶಿರಸಿಯ ಭಾರತ್ ಸೇವಾದಳ ಸಭಾಂಗಣದಲ್ಲಿ ಕದಂಬ ಪರಿಷತ್ತಿನ 14ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭ ಆಯೋಜಿಸಿದ್ದ ರಾಜ್ಯೋತ್ಸವ, ನಿತ್ಯೋತ್ಸವ ಹಾಗೂ ಸಾಲುಮರದ ತಿಮ್ಮಕ್ಕನವರಿಗೆ ಭಾವನಮನ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಮಾತನಾಡಿದರು. ಸಂಗೀತ ಸಾಹಿತ್ಯದ ಮೂಲಕ ಕನ್ನಡ ನಾಡಿನ ಘನತೆಯನ್ನ ಎಲ್ಲೆಡೆ ಪಸರಿಸುವ ಹಾಗೂ ಮುಂದಿನ ತಲೆಮಾರಿಗೂ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕದಂಬ ತಂಡ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಕದಂಬ ರತ್ನಾಕರ ರಚನೆಯ ಮಾರಿಕಾಂಬಾ ದೇವಿಯ ಪ್ರಾರ್ಥನೆಗೆ ಕುಮಾರಿ ನಿಶಾ ನಾಯ್ಕ್ ಯಕ್ಷ ಹೆಜ್ಜೆಯೊಂದಿಗೆ ಕಾರ್ಯಕ್ರಮ ವಿಶೇಷವಾಗಿ ಪ್ರಾರಂಭಗೊಂಡಿತು. ನಂತರ ಸಾಲುಮರದ ತಿಮ್ಮಕ್ಕನವರ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ನಾಡಿಗಾಗಿ ಅನನ್ಯ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ಕೆಎನ್ ಹೊಸ್ಮನಿ, ಖ್ಯಾತ ಮುಳುಗುತಜ್ಞ ಗೋಪಾಲಗೌಡ ಹಾಗೂ ಮೂಕ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮದ ರಾಜೇಂದ್ರ ಸಿರ್ಸಿಕರ್ ಇವರಿಗೆ ರಾಜ್ಯೋತ್ಸವದ ಗೌರವ ಸನ್ಮಾನ ನೆರವೇರಿತು. ತಹಶೀಲ್ದಾರ್ ಪಟರಾಜ್ ಗೌಡ ಸಾಲುಮರದ ತಿಮ್ಮಕ್ಕನವರ ನೆನಪಿನಲ್ಲಿ ಪ್ರತಿಯೊಬ್ಬರೂ ಗಿಡ ನೆಟ್ಟು ಬೆಳೆಸಿ ಪೋಷಿಸುವಂತೆ ದೀಕ್ಷಾವಚನ ಬೋಧಿಸಿದರು. ಇನ್ನು ಕದಂಬ ಪರಿಷತ್ತಿನ ಕಲಾವಿದರು ಪುಟ್ಟುಸಾಗರ ಹಾಗೂ ಸುಧಾಕರ್ ನಾಯ್ಕರ ವಾದ್ಯೆಯೊಂದಿಗೆ ಪ್ರಸ್ತುತಪಡಿಸಿದ ಗಾಯನ ಶ್ರೋತೃಗಳನ್ನು ಭಾವನಾ ಲೋಕಕ್ಕೆ ಕರೆದೊಯ್ಯಿತು. ಕದಂಬ ಸ್ಟುಡಿಯೋ ಗಾಯಕರ ಧ್ವನಿಯಲ್ಲಿ ಮೂಡಿಬಂದ ನಿತ್ಯೋತ್ಸವ ಗಾನ ಕರೋಕೆ ಧ್ವನಿ ಸುರುಳಿ ಬಿಡುಗಡೆಗೊಂಡಿತು. ನಾಡು ನುಡಿ ಪರಿಸರ ಗೀತೆಗಳ ಸ್ಪರ್ಧೆಯಲ್ಲಿ ಆಕಾಶ್, ವಿಘ್ನೇಶ್ವರ್ ಹೆಗಡೆ, ದೀಕ್ಷಾ ಶೇಠ್ ಹಾಗೂ ಚಂದ್ರಿಕಾ ಮತ್ತು ಗುಂಪು ವಿಭಾಗದಲ್ಲಿ ಸ್ನೇಹ ಬಳಗ ಶಿರಸಿ ಪ್ರಥಮ, ಮಾರಿಕಾಂಬಾ ಪ್ರೌಢಶಾಲಾ ದ್ವಿತೀಯ, ಗೌರಿ ಮಹಿಳಾ ಸಮಾಜ ತೃತೀಯ ಹಾಗೂ ವಿಘ್ನೇಶ್ವರ್ ಹೆಗಡೆ ತಂಡ ಸಮಾಧಾನಕರ ಬಹುಮಾನ ಪಡೆದುಕೊಂಡಿತು. ವೇದಿಕೆಯಲ್ಲಿ ಉಮಾಕಾಂತ್ ಗೌಡ, ಡಿವೈಎಸ್ಪಿ ಗೀತಾ ಪಾಟೀಲ್, ತಹಶೀಲ್ದಾರ್ ಪಟರಾಜ್ ಗೌಡ, ಇಒ ಚನ್ನಬಸಪ್ಪ ಹಾವಣಗಿ, ಅಣ್ಣಪ್ಪ ನಾಯ್ಕ್, ಅಶೋಕ್ ಭಜಂತ್ರಿ ಹಾಗೂ ರಾಮಚಂದ್ರ ಹೆಗಡೆ ಉಪಸ್ಥಿತರಿದ್ದರು. ಸಂಗೀತ ಹಾಗೂ ಭಾವನಮನ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳ ನೃತ್ಯ ಮನಸೂರೆಗೊಂಡಿತು. ವಿವಿಧ ಇಲಾಖೆಯ ಕಲಾವಿದರು ಕನ್ನಡ ನಾಡು ನುಡಿ ಗೀತೆಗಳನ್ನು ಹಾಡಿ ಜನಮನ ರಂಜಿಸಿದರು.